30 ವರ್ಷ ಇದೆ, ಇದೆಲ್ಲ ನಡೆಯೋದಿಲ್ಲ ಅಂತ ಹೇಳಿದ್ರೆ ಕೇಸ್ ಆಗಿದೆ. ಹೀಗೆ ಮಾಡೋದಿಲ್ಲ. ಇನ್ನೂ ಬಹಳ ಸ್ವಾರಸ್ಯಕರ ಘಟನೆಗಳು ಇದಾವೆ ಹೇಳ್ತಾರೆ. ರಾಜ್ಯದಲ್ಲಿ ಬಿಜೆಪಿ ಒಂದಷ್ಟು ಅಭಿನಂದನೆ ಹೇಳೋಣ ಹೇಳಿ ಚುನಾವಣೆ ಅವಕಾಶ ಆಗಿದೆ. ಹೀಗೆ ಕೆಲಸ ಮಾಡಿದಂಥ ಎಲ್ಲರಿಗೆ ಅಭಿನಂದನೆ. ಪ್ರಸನ್ನ ಅವರು ಕೂಡ ವಿಶೇಷವಾಗಿ ಅಭಿನಂದನೆ. ಮತ್ತು ವೈಯಕ್ತಿಕ ಯುವ ಮೋರ್ಚಾದವ್ರು ಮಾಡಿದ್ದಾರೆ, ಮಹಿಳಾ ಮೋರ್ಚಾದವರು ಅತ್ಯಂತ ಆಸಕ್ತಿಯಿಂದ ಮಾಡಿದ್ದಾರೆ, ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ, ಸೈಲೆಂಟಾಗಿ ಮಾಡಿದ್ದಾರೆ. ನಾನು ಎಲ್ಲರಿಗೆ ಅಭಿನಂದಿಸ್ತೇನೆ. ಇನ್ನೊಂದು ಇಷ್ಟು ಹೇಳಿ, ಇಷ್ಟೊಂದು ಲೀಡ್ ಬರೋದಕ್ಕೆ ನಮ್ಮ ಪಕ್ಷದ ಸಂಘಟನೆ, ಮೋದಿಯವರ ಹೆಸರು, ಯಡಿಯೂರಪ್ಪನವರ ಹೆಸರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಅವ್ರಿಗಿರ್ತಕ್ಕಂಥ ನಿರಂತರ ಸಂಪರ್ಕ ಎಲ್ಲರ ಜೊತೆ, ಅದು ಒಂದು ಕಾರಣ, ಪ್ರಮುಖ ಕಾರಣ. ಅದನ್ನು ವ್ಯವಸ್ಥಿತವಾಗಿ ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ. ನಮ್ಮ ಜೊತೆ ಒಂದು ಜನ ಪ್ರಮುಖರು ಸೇರಿದ್ರು. ಅದರಲ್ಲಿ ವಿಶೇಷವಾಗಿ ನಮ್ಮ ಆ ಕಡೆ ಮಲ್ಲಿಕಾರ್ಜುನ ಮತ್ತು ಅವ್ರ ಸ್ನೇಹಿತರು ಸೇರಿದ್ರು. ಅವತ್ತು ಹೇಳಿದ್ದಾರೆ, ಯಾರು ಬಂದರೂ ಸೇರಿಸ್ಕೊಳ್ತೇವೆ ಬನ್ನಿ ಅಂತ. ಮಲ್ಲಿಕಾರ್ಜುನ 6 ಬಾರಿ ಹೇಳಿದ್ದೆ ನಾನು ಹಿಂದೆ ಬನ್ನಿ ಅಂತ. ಹೋಗಿಲ್ಲ, ಬಂದರು. ಒಳ್ಳೆ ಕಾಲಕ್ಕೆ ಒಳ್ಳೆಯ ಸಮಯಕ್ಕೆ ಬಂದು ಒಳ್ಳೆ ಫಲಿತಾಂಶ. ಹಾಗಾಗಿ ಇದನ್ನು ಅಭಿನಂದಿಸ್ತೇನೆ. ಇನ್ನು ಇದಕ್ಕೆ ನಾವು ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದೆ ನಾನು ಈಗ ನಿನ್ನೆಯಿಂದ. ಈ ತಾಲೂಕಿನಲ್ಲಿ ಒಂದಿಷ್ಟು ನಾವು 17,000 ಓಟಕ್ಕೆ ನಾನೇ ಸ್ವತಃ ಸೋತಿದ್ದೆ. ಇಷ್ಟೊಂದು ಪರಿಣಾಮ ಹೆಂಗಪ್ಪ ಆಯಿತು ನೋಡೋಣ. ಕಾರ್ಯಕರ್ತ ಶ್ರಮ, ಪಕ್ಷದ ಜೊತೆಗೆ ಈ 1 ವರ್ಷದಲ್ಲಿ ನಡೆದಂಥ ಒಂದಿಷ್ಟು ದುರಾಡಳಿತಗಳನ್ನು ಪತ್ತೆ ಹಚ್ಚಿದ್ದೀನಿ ನಾನು. ದುರಾಡಳಿತಗಳು, ಅವ್ಯವಸ್ಥೆಗಳು ನೋಡಿದ್ದೀನಿ. ಅದರಲ್ಲಿ ಅಭಿವೃದ್ಧಿ ಶೂನ್ಯ. ಯಾರೋ ರಮೇಶ್, TP ರಮೇಶ್ ಅಂತ ಇಂಜಿನಿಯರ್ ಇದ್ದರು, ಅವರೇ ಬಿಡುಗಡೆ ಮಾಡ್ಕೊಂಡು ಒತ್ತಾಯ ಮಾಡ್ತಾರೆ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಹೊಸ ಸರ್ಕಾರ ಬಂದ ಮೇಲೆ ಹೊಸ ಆಡಳಿತದಲ್ಲಿ ಮಂಜೂರಾತಿ ಆಗಿ ಅಭಿವೃದ್ಧಿ ಏನಾಗಿದೆ? ಅದು ನಗರಸಭೆ ಇರ್ಬೋದು, ಹೊಸನಗರ ಪಟ್ಟಣ ಪಂಚಾಯಿತಿ, ಜೋಕಾರ್ಗಲ್ಲು, ಸಾಗರ ನಗರಸಭೆಯೂ ಸೇರಿ, ಮತ್ತು ನಮ್ಮ ರೂರಲ್ ಏರಿಯಾ ಎರಡೂ ತಾಲೂಕನ್ನು ಸೇರಿ ಏನು ಅಭಿವೃದ್ಧಿ ಆಗಿದೆ, ಎಷ್ಟು ಹಣ ಮಂಜೂರಾತಿ ಆಗಿದೆ? ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗಬೇಕಾದ್ರೆ ಅದು ಪ್ರಾರಂಭ ಆಗ್ತದೆ. ಯಾರೋ ಶಾಸಕರು, ಯಾರೋ ಪ್ರಮುಖರು ಅಥವಾ ಸರ್ಕಾರದ ಇಂಥ ಯೋಜನೆಯಲ್ಲಿ ಇಂತಿಷ್ಟು ಸ್ಯಾಂಕ್ಷನ್ ಆಗಿದೆ ಅಂತ ಪ್ರಾರಂಭ ಅಲ್ಲಿಂದ ಶುರುವಾಗುತ್ತೆ. ಅದಾದಮೇಲೆ ಅಂತಿಮ ಆದೇಶ ಆಗುತ್ತೆ. ಅದಾದಮೇಲೆ ಟೆಂಡರ್ ಆಗ್ತದೆ. ಟೆಂಡರ್ ಅಪ್ರೂವ್, ಟೆಂಡರ್ ಆಗಬೇಕು. ಟೆಂಡರ್ ಕರೆಯೋದಕ್ಕೆ ಪರ್ಮಿಷನ್ ಬೇಕು. ಟೆಂಡರ್ ನೋಟಿಫಿಕೇಷನ್ ಆಗಬೇಕು. ಟೆಂಡರ್ ನೋಟಿಫಿಕೇಷನ್ ಆದಮೇಲೆ ಟೆಂಡರ್ ಹಾಕಬೇಕು, ಕಾಂಟ್ರಾಕ್ಟ್ ಹಾಕಿದ ಮೇಲೆ ಅದರ ವೆರಿಫಿಕೇಷನ್ ಆಗಬೇಕು. ಅದೆಲ್ಲದಕ್ಕೂ ದಾಖಲೆ ಇರ್ತದೆ. ವೆರಿಫಿಕೇಷನ್ ಆದಮೇಲೆ ಏಜೆನ್ಸಿ ಫಿಕ್ಸ್ ಮಾಡ್ತಾರೆ ಯಾರು ಅದಕ್ಕೆ ಅರ್ಹರು ಅಂತ ನಿಯಮಗಳಿದೆ. ಅದರ ಪ್ರಕಾರ ಆಗತ್ತೆ. ಅಂಥದ್ದನ್ನು ಬಿಡುಗಡೆ ಮಾಡಬೇಕು. ಸುಮ್ಮನೆ ಹೇಳಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಬೋರ್ಡ್ ಹಾಕ್ಕೊಂಡ್ರೆ ಎಷ್ಟೋ ಹಳೆ ಕಾಮಗಾರಿಗಳು. ನಾನು ಹೋಗ್ತಾ ಬರ್ತಾ ರಸ್ತೆ ನೋಡ್ತಿರ್ತೇನೆ, ಒಂದಿಷ್ಟು ರಸ್ತೆಗಳು ಆಗಿದೆ, ಹೊಸದಾಗೂ ಆಗಿದೆ. ಯಾವುದೇ ರಸ್ತೆ ಹೊಸದು ಯಾವುದು ಮಂಜೂರಾತಿ ಆಗಿಲ್ಲ. ಅದಕ್ಕಾಗಿ ಒಬ್ಬರು ನೇಮಕ ಮಾಡ್ಕೊಂಡಿದ್ದಾರೆ, ರಿಟೈರ್ಡ್ ಆದವ್ರನ್ನ. ಅವರು ದಯವಿಟ್ಟು ರಿಲೀಸ್ ಮಾಡಬೇಕು ಯಾವ್ಯಾವ್ದು ಆಗಿದೆ ಅಂತ ವಿನಂತಿ ಮಾಡ್ತಾರೆ. ಇವೇ ನಾವು ಕಟ್ಟಿಟ್ಟವರೇ ಯಾರಿಗೂ ಅವರೇ ಉದ್ಘಾಟನೆ ಮಾಡಬೇಕು. ಅದ್ರಾಗ ಅದು ಮಾತೇ ಇಲ್ಲ. ನಮ್ಗೆ ಯಾವ ಪತ್ರ ಅದು ಯಾರು ಇರ್ತಾರೆ ಈಗ ಅವರೇ ಬಂದು ಉದ್ಘಾಟನೆ ಮಾಡಬೇಕು. ಅದು ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ಸರಿಯಲ್ಲ. ಅದು ತಾಲೂಕು ಆಫೀಸ್ ಇರಲಿ, ಜೂನಿಯರ್ ಕಾಲೇಜ್ ಇರಲಿ, ಅದು ಡಿಗ್ರಿ ಕಾಲೇಜ್ ಇರಲಿ, ಅದು ಬೈಪಾಸ್ ರಸ್ತೆ ಇರಲಿ, ಮಾಡಿದ್ದಾರೆ ಬೈಪಾಸ್ ರಸ್ತೆ. ನಾವೇ ಪ್ಲ್ಯಾನ್ ಮಾಡಿದ್ದೀವಿ. ಪ್ಲ್ಯಾನಿಗಿಂತ ಇದು ಕಮ್ಮಿ ಆಗಿದೆ. ಅದಿರಲಿ, ಮತ್ತು ಬಿಪಿನ್ ಪಟೇಲ್ ಡಬಲ್ ರೋಡ್ ಮಾಡಿದ್ದೀವಿ. ಯಾವುದೇ ಕಾಮಗಾರಿಯನ್ನು ಖಂಡಿತ ಈ ಆಡಳಿತಕ್ಕಂಥ ಶಾಸಕರು ಮತ್ತು ಸರ್ಕಾರ ಅದನ್ನು ರಿಲೀಸ್ ಮಾಡಿ ಜನಕ್ಕೆ ತಿಳಿಸ್ಬೇಕು. ಇದನ್ನು ಕೂಡ ಜನ ಗಮನಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದು ಈ ಎಲ್ಲ ನಮ್ಮ ಪೂರಕ ಅಂಶಗಳ ಜೊತೆಗೆ ಇದನ್ನು ಗಮನಿಸಿದ್ದಾರೆ ನಾನು ಅಂದ್ಕೊಂಡಿದ್ದೇನೆ. ಈ ರಾಜ್ಯದಲ್ಲೇ ಆಗಿಲ್ಲ. ನಾನು ಅದಕ್ಕೆ ಏನು ಹೇಳಲಿಲ್ಲ. ನಮಗೆಲ್ಲ ಸ್ನೇಹಿತರು, ನಮ್ಮ ಪಾರ್ಟಿಯವರು ಹೇಳಿದ್ರು, ಒಂದು ಪ್ರೆಸ್ ಮೀಟ್ ಮಾಡಿ ಅದು ಹೇಳಿದ್ದೀವಿ. ದುಡ್ಡೇ ಬಂದಿಲ್ಲಪ್ಪ, ಯಾವ ಕ್ಷೇತ್ರಕ್ಕೂ ಬಂದಿಲ್ಲ. ಶಿರ್ಸಿಗೆ ಬರ್ಬೇಕಲ್ಲ, ಸೊರಬಕ್ಕೆ ಬರ್ಬೇಕಲ್ಲ, ಅಲ್ಲೂ ಬರ್ಬೇಕಲ್ಲ. ಹೋಗಲಿ, ನಮಗೆ ಜ್ಞಾನೇಂದ್ರಕ್ಕೆ ಬರದೇ ಇರ್ಬೋದು, ಶಿಕಾರಿಪುರಕ್ಕೆ ಬರದೇ ಇದ್ರು, ಇಲ್ಲಾದರೂ ಬರ್ಬೇಕಲ್ಲ. ಅಲ್ಲೂ ಯಾವ ಕೆಲಸನೂ ಆಗಿದೆ. ಅಲ್ಲೂ ಇಂಜಿನಿಯರ್ಸ್ ಇದ್ದಾರೆ, ಕೆಲಸ ಮಾಡೋದಿದ್ದಾರೆ, ಆಫೀಸರ್ಸ್ ಇದ್ದಾರೆ. ಯಾವ ಹಣ ಮಂಜೂರಾತಿ ಆಗಿಲ್ಲ, ಯಾವ ಅಭಿವೃದ್ಧಿ ಆಗಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಭಾಗ್ಯ ಏನು ಅಂತ ಹೇಳಿದ್ರೆ, ಇವ್ರ ಭಾಗ್ಯಗಳ ಜೊತೆಗೆ
ಒಂದಿಷ್ಟು ಕೇಸ್ಗಳನ್ನು ಹಾಕೋದು, ಹೆದರ್ಸೋದು, ಪೊಲೀಸರ ಮೂಲಕ ಹೆದರ್ಸೋದು. ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಪೊಲೀಸರು ಹಿಡ್ಕೊಂಡು ಒಬ್ಬರು ಬಿಡ್ತಾರೆ, ಇನ್ನೊಬ್ರು ಹಿಡ್ಕೊಂಡು ಬರ್ತಾರೆ. ಪೊಲೀಸರು ಹೊಡೆದವ್ರನ್ನ ಬಿಟ್ಟಿದ್ದಾರೆ. ಇಂಥ DYSP ಇರೋದು ನಮ್ಮಲ್ಲಿ. ಇಂಥ ಆಡಳಿತ ಶುರುವಾಗಿದೆ. ಜನಸಾಮಾನ್ಯ ನೋಡೋದು ಯಾರು ಕೇಳೋದೇ ಇಲ್ಲ. ಮೊನ್ನೆ ಒಂದು ವಾರದಿಂದ ಈ ಕಡೆ ಸಿರುವಂತಲ್ಲಿ ಒಂದು ಗಲಾಟೆ ಆಗಿದೆ. ಸಿರುವಂತಲ್ಲಿ ಗಲಾಟೆ ಮಾಡಿ ಇನ್ನೋಸೆಂಟ್ ಅವ್ನು ಹಿಡ್ಕೊಬಂದು ನನ್ನ ಮೇಲೆ DPC ಅದನ್ನ ಹೇಳ್ತೀನಿ, ಡ್ರಗ್ಸ್ ಗಾಂಜಾ ಕೇಸ್ ಹಾಕಿ ಅಂತೇಳಿ ಅವ್ನು ಕರ್ಕೊಬಂದು ಅವ್ನು ಚೆಕ್ ಮಾಡಿ ಬ್ಲಡ್ ಚೆಕ್ ಮಾಡಿಸಿದ. ಅವನು ಒಂದು ಬೀಡಿನೂ ಸೇದಿಲ್ಲ ಜೀವನದಲ್ಲಿ, ಗುಡುಕು ಕುಡ್ದಿಲ್ಲ, ಸರಾಯಿ ಕುಡಿದಿಲ್ಲ, ಗುಡು ಕುಡ್ದಿಲ್ಲ, ಯಾವತ್ತೂ ಸಿಗರೇಟು ಸೇದಿಲ್ಲ, ಬೀಡಿನೂ ಸೇದಿಲ್ಲ. ನಾನು ಏನೂ ಸೇದಿಲ್ಲ ಸರ್ ಅಂತ ಫೋನ್ ಮಾಡ್ತಾನೆ. ನನಗೆ ಹೋಗಿ ಚೆಕ್ ಮಾಡ್ತಿದ್ದಲ್ಲ ಸರ್, ಇದೆಂಥ ವಿಚಿತ್ರ. ಗಾಂಜಾ ಕೇಸ್ ಹಾಕೋದು. ಅವನ ಹೆಸರು ವಿನೋದ್, ಅವನ ಹೆಸರು ಗುರು ಅಂತ, ಸಿರುವಂತೆಯವನು ಗುರು ಪ್ರಸಾದ್ ಅಂತ ಕರ್ಕೊಬಂದು ಅವನ ನಾರ್ಕೋಟಿಕ್ಸ್ ಚೆಕ್ ಮಾಡಿಸಿದ್ದಾರೆ. ಬ್ಲಡ್ ಚೆಕ್ ಮಾಡಿಸಿ ಆಮೇಲೆ ಬಂದಿಲ್ಲ, ಪಾಸಿಟಿವ್ ಬಂದಿಲ್ಲ. ಪಾಸಿಟಿವ್ ಬಂದಿದೆ, ನೀನು ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾನೆ ನಮ್ಮ ಇನ್ಸ್ಪೆಕ್ಟರ್. ಎಷ್ಟು ಮಟ್ಟಿಗೆ ಕೆಟ್ಟೋಗಿದೆ ಆಡಳಿತ. ಎಲ್ಲರೂ ಉಂಟೆ. ಇದು ಸಿರುವಂತೆಯ ಗುರುಪ್ರಸಾದ್ ಅನ್ನೋರಿಗೆ ಆಗಿರೋಂಥದ್ದು. ಇವರೇ ಹೋಗಿ ಕುಡಿದು ಗಲಾಟೆ ಮಾಡಿ ಅವ್ರ ಮೇಲೆ ಹೆಣ್ಮಕ್ಳು ಗಂಡ್ಮಕ್ಳ ಮೇಲೆ ಬಿದ್ದು ಆಮೇಲೆ ಗಲಾಟೆ ಮಾಡಿಕೊಂಡು ಬಂದು ಅವನು ಇನ್ನೋಸೆಂಟ್ ಹುಡುಗನ್ನ ಮಾಡಿದ್ದಾರೆ. ಹೀಗೆ ಅಲ್ಲಿಂದ ಶುರುವಾಗ್ತದೆ. ಇನ್ನು ಗೌತಮ್ಪುರದಲ್ಲಿ ಪೊಲೀಸರು ಹಿಡ್ಕೊಂಡು ನೋಡಿದ್ರು, ರೆಕಾರ್ಡ್ ಇದೆ, ದಾಖಲೆ ಇದೆ, ಕೇಸೇ ಆಗಲಿಲ್ಲ. ಆಮೇಲೆ SP ಗಮನಕ್ಕೆಲ್ಲ ಹೋದ್ಮೇಲೆ ಆ ಪೊಲೀಸರು ಕಾನ್ಸ್ಟೇಬಲ್ಸ್ ಎಲ್ಲ ನಾವು ಈ ಥರ ನಮಗೆ ರಕ್ಷಣೆ ಇಲ್ಲ, ಈ ಥರ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಯಾರೋ ಒಬ್ಬ ಪುಡಾರಿ ಆ ಭಾಗದವ್ರು ಹೇಳಿದಂತೆ ಅವ್ನು ಬಿಟ್ಟು ಒಬ್ಬರು ಓಡಿಸಿದ್ರಂತೆ ಇವರೇ ಸಬ್ ಇನ್ಸ್ಪೆಕ್ಟರ್. ಉಳಿದವನ್ನ ಒಬ್ಬನ ಮೇಲೆ ಕೇಸ್ ಹಾಕಿ ಅವ್ನು ಇಟ್ಕೊಂಡು ಇದಾಗಿದೆ. ಈ ಥರ ಪೊಲೀಸರ ಮೇಲೆ ಹಲ್ಲೆ ಮಾಡೋದು ನಾನಿಲ್ಲೂ ನೋಡಿಲ್ಲ. ನಾನು ಅನೇಕ ಬಾರಿ ಹೇಳ್ತಿದ್ದೆ, ನಾವೆಲ್ಲ ಹೋಗಿ ಸ್ಟ್ರೈಕ್ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ನಿಂತಿದ್ದೀವಿ. MLA ಇದ್ದಾಗ ನಾನು ಕೂಡ ಹೇಳಿದೆ. ಆದರೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಅಥವಾ ಆಯುಕ್ತ ಅನ್ಯಾಯ ಆಗಿದ್ದು ಪ್ರತಿಭಟಿಸೋದು ಬಿಟ್ಟು ಪೊಲೀಸರು ಹಿಡ್ಕೊಂಡಿದ್ದಾರೆ. ಅಂಥ ಪರಿಸ್ಥಿತಿ ಶುರುವಾಗಿದೆ. ಶಾಂತ ಹೋಟ್ಲು ಫೇಮಸ್ ಹೋಟ್ಲು ಒಂದು ಕಾಲದಲ್ಲಿ ಇಲ್ಲೂ ಇದೆ, ಇದನ್ನು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಶಾಂತ ಹೋಟ್ಲಲ್ಲಿ 4-5 ದಿನದ ಹಿಂದೆ ಹೋಗಿ ಗಲಾಟೆ ಮಾಡಿ ಕೇಸ್ ಕೊಟ್ಟರೆ ಕೇಸ್ ತೊಗೊಳ್ಳೋದು. ಅಲ್ಲಿ ಆ ಥರ ವ್ಯವಸ್ಥೆ ಇದೆ. ಕೇಸು CC ಕ್ಯಾಮರಾ, ಎಲ್ಲಿ ಹೋದರೂ CC ಕ್ಯಾಮರಾ ಇದೆ. CC ಕ್ಯಾಮರಾ ಹೊಡಿತಾರೆ, ಗಲಾಟೆ ಮಾಡ್ತಾರೆ, ಕೇಸ್ ಮಾಡೋದು. ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಎಲ್ಲಿ ಮಟ್ಟಕ್ಕೆ ಹೋಗಿದೆ ಇದಕ್ಕೆ ಉತ್ತರ ಹೇಳಬೇಕು. ಇದನ್ನು ಜನ ಗಮನಿಸ್ತಾರೆ. ಶಾಂತ ಹೋಟ್ಲಲ್ಲಿ ಆಗಿರೋಂಥ ಗಲಾಟೆ CC ಈಗ ಯಾವುದೇ ಬಾರ್ ವೈನ್ ಸ್ಟೋರಲ್ಲಿ ಗಲಾಟೆ ಆದರೆ CC ಕ್ಯಾಮರಾ ಕಂಪಲ್ಸರಿ, ಮ್ಯಾಂಡೇಟ್ರಿ, ಈಗ ಮಾಡಲೇಬೇಕು. ಇದನ್ನು ಈ ಥರ ಅವ್ಯವಸ್ಥೆ ಆಗ್ತಾ ಇದೆ ಗುಂಡಾಗಿರಿ. ಇನ್ನೂ ಅನೇಕ ಕಡೆ. ಈ ಹನಿಗೆರೆಯಲ್ಲಿ ಒಂದು ಗಲಾಟೆ ಆಯಿತು. ಹನಿಗೆರೆ ಇಲ್ಲಿ ರವಿ ಹೆಗಡೆ ಅಂತ ಅವ್ರಿಗೆ ಮರಣಾಂತಿಕ ಹಲ್ಲೆ, ಕೇಳೋದಿಲ್ಲ ಕೇಳೋದು, ಯಾರಾದರೂ ಹಲ್ಲೆ ಮಾಡೋದು. ಅದಾದಮೇಲೆ ಇರುವಕ್ಕಿಲಿ ನಾವು ಇರೋವರೆಗೆ ಬಿಡಿಸಿರಲಿಲ್ಲ. 3 ಜನ ಬ್ರಾಹ್ಮಣರು, ಅದೇ ಬೆಂಬಲಿಗರೆ. ಇದ್ರಾಗ ಏನು ನೋಡಿದ್ರೆ ಇರುವಕ್ಕಿಲಿ 3 ಜನ ಎಲ್ಲರೂ ಮಾಡಿದ್ದಾರೆ, ಎಲ್ಲರೂ ಬಗರಕ್ಕೂ ಮಾಡಿದ್ದಾರೆ. ಈ ಮಾರ್ಕೆಂಡ್ ಜಮೀನು ಇವರು ಸ್ಮಶಾನ ಅಂತೇಳಿ ಸಾಗುವಳಿ ಮಾಡಕ್ಕೆ ಆಗಿರಲಿಲ್ಲ ಬ್ರಾಹ್ಮಣರು 3 ಜನ. ಅದನ್ನು ಹೋಗಿ ಬೇಲಿ ಹಾಕ್ಸಿದೆ ಅನ್ಯಾಯವಾಗಿ. 2 ಎಕರೆ ನಾನೇ ಬಿಡಿಸ್ಕೊಟ್ಟಿದ್ದೆ. ಎಲ್ಲರೂ ಮಾಡ್ಕೊಂಡಿದ್ದಾರೆ. ಇವ್ರು ಮಾಡ್ಕೊಂಡಿದ್ದಾರೆ, ಮನೆಯವರು ಮಾಡ್ಕೊಂಡಿದ್ದಾರೆ, ಲಿಂಗಾಯತರು ಮಾಡ್ತಾರೆ, ಕುಂಬಾರ ಮಾಡ್ತಿದ್ದಾರೆ, SC ಮಾಡ್ತಿದ್ದಾರೆ, ಎಲ್ಲರೂ. ಆ ಬೇಲಿ ಹೋಗಿ ನೋಡಿದ್ರೆ ಹೊಟ್ಟೆ ಉರಿತದೆ. ಹಿಂಗೆ ಹೋಗಿ ಹಿಂಗೆ ಬಂದಿದೆ. ಅವ್ರು ಮಾತ್ರ ಒಳಗೆ ಹಾಕಿ ಹೇಳೋದು. ಇನ್ನು ಅನಂತಪುರ ಲಾಂಗ್ ಮಚ್ಚು ಕಡೆ ನೋಡಿದ್ದೀವಿ. ಇಟ್ಕೊಂಡು ಗಲಾಟೆ ಮಾಡಿದ್ದು ಸಣ್ಣ ಕ್ರಮ ಆಗಿದೆ. ಅದಕ್ಕೆ ಹಿಂದಿನ ಕಾಲದಾಗೂ ಆಗಿರ್ತಾರೆ ಅಂತಂದ್ರೆ ಹಂಗೆ ಆಗಕ್ಕೆ ಬಿಟ್ಟಿಲ್ಲ. ಎಲ್ಲರೂ ಆಗಿದ್ದು ಕೂಡ ಅವ್ರು ಮಟ್ಟ ಹಾಕಿದೆ. ಯಾವುದೇ ಈ ಥರ ಯಾವ ಜನಾಂಗದ ಮೇಲೆ ಯಾರು ಒಪ್ಪೂಡ್ದು. ಮರ್ಡರ್ ಕೇಸಲ್ಲಿ ಸಿಗಾಕೋಣ ಒಂದಿನ ಅಲ್ಲಿ ಹೀಗೆ ಕಾಲ ಇದ್ದ ಅಂತೇಳಿ ಅವತ್ತೇ ಹಿಡ್ಕೊಬಂದು ಇಲ್ಲಿ ಯಾವುದೋ ಮೆರವಣಿಗೆಯಲ್ಲಿ ಬಂದ ಅಂತೇಳಿ ಅವನು ವಿಪ್ಸಿ ಸಪ್ರೇಟ್ ಮಾಡಿ ಕಳ್ಸೋವರೆಗೂ ಬಿಟ್ಟಿರಲಿಲ್ಲ. ಆಲಿ ಬಿಡಲಿಲ್ಲ. ನಾವು ಈ ಬಾಲ ಬಿಚ್ಕೊಡ್ದು ಮರ್ಡರ್ ಮಾಡಿ ನಾವು MLA ಆಗೋದ್ರೊಳಗೆ ಮಾಡಿ ಎಲ್ಲ ಆಗಿತ್ತು. ಬೇಲ್ ಮೇಲೆ ಬಂದಿದ್ದ, ಎಲ್ಲ ಆಗಿ ಬಂದಿದ್ದ, ಬಿಡಲಿಲ್ಲ. ಇದು ನಾವು ಇಡೀ ಪಕ್ಷನೇ ಹೋಗಿ ನಾವು ಪ್ರತಿಭಟನೆ ಮಾಡಿದ್ವಿ.
ಇನ್ನು ಜಮೀನು 7 ಜನ ರೈತರು 13 ಜನ ಜೈಲಾಗಿತ್ತು. ಪ್ರಕರಣ ಏನೋ ಇಲ್ಲ, ರೈತರನ್ನ ಜೈಲಿಗೆ ಹಾಕಂಥದ್ದು ಏನಿತ್ತು, ಎಲ್ಲ ಶಾಸಕರ ಇಂಟ್ರೆಸ್ಟ್ ತಗೊಂಡು ಎಲ್ಲ ನಡೆದಿದ್ದು 13 ದಿನ ಜೈಲಾಗಿದ್ರು. ಅವರಿಗೆ ಗಲಾಟೆ ಅದು ಹಂಗೆ. ಇನ್ನು ಜಮೀನು ಬಿಡಿಸೋದು ಕೋಟೆಕೊಪ್ಪದಲ್ಲಿ ಗಲಾಟೆ ಇದೆ. ಎಸಿ ಮುಂದೆ ಕೂಡ ನಾವು ಮಾಡಿ ಅದು ಉಳಿಸಿದ್ದೀವಿ ರೈತರಿಗೆ. ಇನ್ನು ರೈತರೊಳಗೆ ಇದೆ, ಯಾರೋ ಸಾಧಾರಣ ಇವರು ಅಂತೇಳಿ ತಲಾಂತರದಿಂದ ಜಮೀನು ಮಾಡ್ಕೊಂಡಿದ್ದಾಗ ಯಾರೋ ಖರೀದಿ ಮಾಡಿ, ಯಾರೋ ಅಲ್ಲ ಕಾಂಗ್ರೆಸ್ ಈಗಿನ ಪುಡಾರಿಗಳೇ ನಾವು ಖರೀದಿ ಮಾಡಿದ್ದೀವಿ ಅಂತೇಳಿ ಅವ್ರು ಬಿಡ್ಸಕ್ಕೆ ಹೋಗಿದ್ವಿ. ಇಲ್ಲೇ ಹೋಗಿ ನಾವು ಇಡೀ ಪಕ್ಷ ನಾವೆಲ್ಲ ಹೋಗಿ ಪ್ರಕಟಣೆ ಕೊಟ್ಟು ಕೋಟೆಕೊಪ್ಪದಲ್ಲಿ ಹೋಗಿ ರಕ್ಷಣೆ ಕೊಟ್ಟು ಸುಮ್ಮನಿದ್ರು ಉಪಾಧ್ಯಕ್ಷರು ಎಲ್ಲ ಹೋಗಿ ನಾವು ನಿಲ್ಲಿಸಿದ್ವಿ. ಈ ಥರ ಒಂದಿಷ್ಟು ಯಾರಿಗೂ ರಕ್ಷಣೆ ಇಲ್ಲದಿದ್ದಂಗೆ ಆಗಿದೆ. ಅನೇಕ ಪ್ರಕರಣಗಳಿದ್ದಾವೆ. ಮೊನ್ನೆ ವೋಟ್ ಹಾಕಕ್ಕೆ ಬಂದಿದ್ರು MP ಎಲೆಕ್ಷನ್ 8 ಬಸ್ಸಲ್ಲಿ ಮಾಡಿದ್ರು, ಎಲ್ಲ ಪಕ್ಷದವರು ಮಾಡಿದ್ದಾರೆ. ಅದು ಯಾಕೆ ಬಂದಿದ್ರು 8 ಬಸ್ಗಳು ಹೊಟ್ಟಿದ್ದಾವೆ. ವಾಪಸ್ ಹಾಕಿ ಹುಡ್ಕೊಂಡು ಹೋಗಿ ಗಲಾಟೆ ಮಾಡ್ಯಾರ. ನಮಗೆ ಬರ್ತದೆ, ನಾವು MP ಹಾಕ್ತಾರೆ, ಕಿತ್ತಕ್ಕ ಮಾಡ್ತೀವಿ, ಬಸ್ ನಿಲ್ಲಿಸಿ ಅಂತ. ನಾನು ಪೊಲೀಸರಿಗೆ ಫೋನ್ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ ಎದುರಿಗೆ 8 ಬಸ್ಸು ಬೆಂಗಳೂರಿಗೆ ಹೋಗಕ್ಕೆ ಬರ್ತಾ ಇಲ್ಲ ವಾಪಸ್. ನೀವು ಓಟ್ ಹಾಕಿ ಬಂದಿದ್ರ, ಓಟ್ ಹಾಕಿ ಬರೋದು ಅವ್ರ ಹೊತ್ತು. ಎಲ್ಲಕ್ಕಿಂತ ಇನ್ನು ಈ ಥರ ಒಂದಾಗಿದೆ ಮಾಡ್ತಾ ಇದ್ದಾರೆ. ನಾವು ಸುಮ್ಮನಿದ್ದು 1 ವರ್ಷ ಆಯಿತು, ನೋಡೋಣ 1 ವರ್ಷ ಆಗಲಿ ಏನು ಡೆವಲಪ್ಮೆಂಟ್ಸ್ ಮಾಡ್ತಾರೆ ಅವ್ರು ಆಡಳಿತ ನೋಡೋಣ. ಆಮೇಲೆ ನಾವು ಇದನ್ನು ಪ್ರತಿಭಟಿಸ್ತೇವೆ. ಸಮಯ ಸಂದರ್ಭ ಬಂದಾಗ ಪ್ರತಿಭಟಿಸಿದ್ದೇವೆ. ಆ ರೈತರ ವಿಷಯ ಬಂದಾಗ ಅನ್ಯಾಯ ಮಾಡ್ತಾರೆ ಮತ್ತು ಅಧಿಕಾರಿಗಳು ಆಡಳಿತ ಆ ಥರ ಅವರು ನಡೆಸ್ತಾರೆ. ನಾವು ಯಾವ ಒಬ್ಬ ಅಧಿಕಾರಿ ಒಂದಿನ ಹೇಳ್ಕೊಂಡು ಹೊಡೀರಿ ಅಂತ ಹೇಳಲಿಲ್ಲ. ಒಂದಿನ ಒಂದು ಅನ್ನೆಸರಿ ಕೇಸ್ ಹಾಕೋದು ಯಾರಿಗೂ ಗೊತ್ತಿರೋರಿಗೆ ರಾಜಕೀಯ ಜೀವನದಲ್ಲಿ ಹೇಳಿಲ್ಲ. ನಾವು ನೋಡಪ್ಪ ಅದನ್ನು ರೈತರಾದರೆ ಒಂದಂಟು ನೋಡ್ರಿ, ಅಣ್ಣ ತಂದಿರಾದರೆ ಹಿಂದೆಲ್ಲ ನಾಳೆ ದಾಯಿಗಳು ಕೇಳಿ ಕಳಿಸಿದ್ದೀವಿ. ಈಗ ಈ ಥರ ಇದೆಲ್ಲ ಒಂದು ಆಡಳಿತ 1 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಈ ಎಲ್ಲಕ್ಕಿಂತ ಈ ಯಾವುದೇ ಪ್ರಕರಣಗಳನ್ನು ನೋಡ್ತೀವಿ, ಅದು ಕ್ರಿಮಿನಲ್ ಆಗಲಿ, ಸಿವಿಲ್ ಆಗಲಿ, ED ಕೇಸ್ ಆಗಲಿ. ED ಕೇಸಲ್ಲೇ ಕೂಡ ಎಲೆಕ್ಷನಿಗಾಗಿ ನಮ್ಮ ಇಲ್ಲಿ CM ಕೇಜ್ರಿವಾಲ್ ಅವ್ರನ್ನ ಬೇಲ್ ಕೊಟ್ಟು ತೋರಿಸ್ತಾರೆ. ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅದನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಮಾಡಿ ನಮ್ಮ 200 ಪದಾಧಿಕಾರಿಗಳನ್ನು ಅರುಣ್ ಕುಗ್ವೆ ಮತ್ತು ವಿನೋದ್ ರಾಜ್ ಗಡೀಪಾರು ಮಾಡಿ ಆರ್ಡರ್ ಮಾಡಿ ಎಷ್ಟು ಮಟ್ಟಿಗೆ ದುರಾಡಳಿತ ಅಂತ. ಅವರೇನೋ ಗಂಧ ಕತ್ತಿದ್ರ, ಅವರೇನೋ ಅಡಿಕೆ ಕತ್ತಿದ್ರೆ ಇತ್ತೀಚೆಗೆ, ಇನ್ನೇನು ದರೋಡೆ ಮಾಡಿದ್ರ, ಯಾವ್ದಾದ್ರು ಮರಣ ಕೇಸಲ್ಲಿದ್ದಾರ, ರಾಜಕೀಯ ಕಾರಣಕ್ಕಾಗಿ ಕೇಸ್ ಇದ್ದಾವೆ. ನನ್ನ ಮೇಲೂ 14 ಕೇಸ್ ಇದ್ದು, ಒಟ್ಟು 14 ಕೇಸ್ ಇದ್ದು ನನ್ನ ಮೇಲೆ, ಇನ್ಕ್ಲೂಡಿಂಗ್ 376 ರಾಜಕೀಯ ಕಾರಣಕ್ಕಾಗಿ ಹಾಕಿದವರು. ಇಂಥದನ್ನ ಇಟ್ಕೊಂಡು ಗಡೀಪಾರು ಮಾಡ್ತಾರೆ ಅಂದರೆ ಎಲ್ಲಿವರೆಗೆ ಬಂದಿದೆ? ಅವನ ಮೂಲಭೂತ ಹಕ್ಕು. ಅದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ, ಇಲ್ಲೀಗಲ್ ಅಂತ. ಈಗಿನ ಶಾಸಕರು ಬಹುಶಃ ಪ್ರೆಸರ್ ಹಾಕಿ ಅಧಿಕಾರಿಗಳು ಈ ಥರ ದುರಾಡಳಿತ ಮಾಡ್ತಾರೆ. ದುರಾಡಳಿತವು ನಮಗೊಂದು ಈ 26,000ದಲ್ಲಿ ಆ ದುರಾಡಳಿತದ ಕೊಡುಗೆನೂ ಇದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಯಾವುದೇ ಕಾರ್ಯಕರ್ತರಿಗೆ ಈ ಥರ ಆದರೆ ನಾವು ಸಹಿಸೋದಿಲ್ಲ, ಮಾಡಬಾರ್ದು, ಮಾಡಕ್ಕೆ ಬಿಡೋದಿಲ್ಲ. ಗಡೀಪಾರು ಅಂತ ಹೇಳೋದು ನಾವು ನಿಮಗೂ ಗೊತ್ತಿದೆ ಅಲ್ಲ. ಅರುಣ್ ಕುಗ್ವೆ ಇಲ್ಲ ಇದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆಯ ಯುವ ಮೋರ್ಚಾ ವಿನೋದ್ ರಾಜ್ ಆಗಿದ್ದಾರೆ, OBC ಮೋರ್ಚಾ ಆಗಿದ್ದಾರೆ. ಗಡೀಪಾರು ಅಂತ ಅವರಿಬ್ಬರು ಗಡೀಪಾರು ಮಾಡ್ಬಿಟ್ರೆ ಇನ್ನೇನು ಆಗೋಗುತ್ತೆ. ಹಂಗಲ್ಲ, ಇದೊಂದು ಸಂದರ್ಭದಲ್ಲಿ ದುರುಪಯೋಗ ಮಾಡಿಕೊಂಡು ಈ ಥರ ಹಿಂಸೆ ಕೊಡೋದಿಲ್ಲ. ಇದು ಭಾಳ ದಿನ ನಡೆಯೋದು. ನಾವು ನೋಡಿದ್ದೀವಿ ರಾಜಕೀಯ ಜೀವನದಲ್ಲಿ, ನಾವು ಒಂದಿಷ್ಟು ವಿರೋಧಿಗಳು ನೋಡಿದ್ದೀವಿ. ಇದೇ ಹಾಕಿರೋರು ನಾವು ಭಾಷಣ ಮಾಡ್ತಿರ್ತೀವಿ, ಏನೋ ಭಾಷಣ ಮಾಡ್ಕೊತೀವಿ. ಆ ಥರ ವೈಯಕ್ತಿಕವಾಗಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿದವರು ಹೇಳಕ್ಕೆ ಹೋಗಿದ್ದೆ. ಅವರು ಈ ಥರ ದುರಾಡಳಿತಗಳಿದ್ದರೆ ಇದನ್ನು ಖಂಡಿಸ್ತೇನೆ. ಇದನ್ನು ಸಮಯ ಬಂದಾಗೆಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ರಕ್ಷಣೆ ಪಡಿತೀವಿ. ದೇಶದಾಗ ಲಾ ಆ್ಯಂಡ್ ಆರ್ಡರ್ ಇದೆ. ಅವ್ರು ಹೇಳ್ತಾರೆ ಹಾಲಪ್ಪನ ಕಾಲದಾಗ ಆಗಿಲ್ವಂತ. ಯಾವುದೋ ಒಂದು ಎಜುಕೇಷನ್ ಸೊಸೈಟಿ ಗಲಾಟೆ ಒಂದನ್ನೇ ಹೇಳ್ತಾರೆ. ಯಾವುದೋ LB ಕಾಲೇಜ್ ಗಲಾಟೆ. LB ಕಾಲೇಜ್ ಗಲಾಟೆ ಹೈಕೋರ್ಟ್ನಲ್ಲಿ ಸರಿಯಾಯಿತು. ಅದು ಅಕಸ್ಮಾತ್ ಆಗಿದ ಗಲಾಟೆ. ಯಾರನ್ನ ಯಾರು ಹೊಡಿಬೇಕು ಅಂತ ಹೋದವರಲ್ಲ, ಯಾರನ್ನ ಯಾರು ಇದು ಮಾಡಬೇಕು ಅಂತ ಏನಾದ್ರು ಹೊಂದಾಣಿಕೆ ಮಾಡೋಣ ಅಂತ ಹೋಗಿ ಎಂಥದ್ದು ಅಂಪೈರ್ ಆಗಿ ಹೋಗಿ ನಾನೇ ಆಟ ಆಡಂತ ಆಟ ಆಡಿ ನನ್ನನ್ನು ಕ್ಲಿಯರ್ ಮಾಡಿ ನಾನು ಔಟ್ ಮಾಡೋದು ಮಾಡಿ ಏನು ಇದು ಆಗಿದ್ದು ಕತೆ ಎಲ್ಲ ಇರ್ತದೆ. ಆದರೆ ಅದನ್ನು ಹೇಳ್ತಾರೆ ಅದು ರೌಡಿಸಮ್ ಅಲ್ಲ. ಅವರಿಗೂ 2 ಸೊಸೈಟಿ, ಒಂದೇ ಸೊಸೈಟಿ 2 ಗುಂಪು 3 ಗುಂಪಿನ ಕತೆ. ಅದು ಹೈಕೋರ್ಟಲ್ಲಿ ಹೋಯ್ತು. ಅದು ಹೈಕೋರ್ಟಲ್ಲಿ ಏನೋ ಆಗೋದಿದೆ ಅಂತ ದೊಡ್ಡ ಇದು ಮಾಡಿ ಇರಲಿ ಅದನ್ನು ಹೇಳ್ತಾರೆ. ಅವ್ರು ಹೇಳಕ್ ಕೂಡ ಉತ್ತರ ಹೇಳೋದು ಒಂದೇ ಗಲಾಟೆ. ಯಾವತ್ತು ಯಾವ ಜನಾಂಗದ ಮೇಲೆ
ತೋರಿಸಿ ನನಗೆ. ನಮ್ಮ ಮುಖಂಡರಿಗೂ ಅನೇಕ ಸರಿ ಕೇಳಿದ್ದೀನಿ ನಮ್ಮ ಪಕ್ಷದಲ್ಲಿ, ಯಾರಿಗಾರು ಹಲ್ಲೆ ಆಗಿದೆಯಾ, ಯಾವ ಜಾತಿಯ ಮೇಲೆ ಆಗಿದೆಯಾ, ಅಟ್ರಾಸಿಟಿ ಕೇಸ್ ಆಗಿದೆಯಾ, ಸುಳ್ಳು ಅಟ್ರಾಸಿಟಿ ಇಲ್ಲ, ಸುಳ್ಳು ಕೇಸ್ ಹಾಕಿ ಇವ್ರು ಮಾಡ್ತಾ ಇದ್ದಾರೆ. ಈಗ ನಾರ್ಕೋಟಿಕ್ಸ್ ಕೇಸ್ ಹಾಕಿ, ಗಾಂಜಾ ಕೇಸ್ ಹಾಕಿ ಅಂತ ಅವ್ರ ಭಾಷೆಯಲ್ಲಿ ಅದು ಗಾಂಜಾ ಕೇಸ್ ಹಾಕಿರಿ, ಲೌಡಿ ಪಟ್ಟಿ ಓಪನ್ ಮಾಡಿಬಿಡಿ, ಬಾರಲ್ಲಿ ಗಲಾಟೆ ಮಾಡಿದ್ರೆ ಕೇಸ್ ಆಗೋದಿಲ್ಲ. ಏನು ವ್ಯವಸ್ಥೆ ಇದು? ಇವತ್ತು ಎಸ್ ಪಿನೂ ಈಗ ನೋಡ್ತೀನಿ ನಾನು 1 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. 1 ಗಂಟೆಗೆ ಎಸ್ ಪಿನೂ ನೋಡಿ ಇದನ್ನೆಲ್ಲ ಹೇಳ್ತೀನಿ, ನಿಮ್ಮ ಆಡಳಿತ ಹೇಗೆ ನಡೀತಾರೆ, ಪೊಲೀಸ್ ಆಫೀಸರ್ಸ್ ಯಾವ ಥರ ನಡ್ಕೊಳ್ತಿದ್ದಾರೆ ಅಂತೇಳಿ.